ಇದು ಕಲ್ಯಾಣ ಕರ್ನಾಟಕದ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯ ಸರ್ಕಾರಕ್ಕೆ ಸೆಡ್ ಹೊಡೆದು ಆ ಜಲಾಶಯದಲ್ಲಿ ನೂರಾರು ಟ್ರ್ಯಾಕ್ಟರ್ ಮೂಲಕ ಸ್ವತಃ ರೈತರೇ ಹೂಳು ತೆಗೆಯೋ ಕಾರ್ಯ ಮಾಡಿದ್ದಾರೆ. ಆ ಕುರಿತ ಒಂದು ವರದಿ ಇಲ್ಲಿದೆ. ಸರ್ಕಾರದಿಂದ ಆಗದ ಕೆಲಸಕ್ಕೆ ಕೈ ಹಾಕಿದ ಅನ್ನದಾತರು. ತುಂಗಭದ್ರಾ ಡ್ಯಾಂನ ಹೂಳೆತ್ತೋ ಕಾರ್ಯಕ್ಕೆ ಚಾಲನೆ. ತುಂಗಭದ್ರಾ ಜಲಾಶಯದ ಒಡಲಿಗೆ ಇಳಿದಿರುವ ಅನ್ನದಾತರು, ಸಾಲು ಕಟ್ಟಿ ನಿಂತಿರುವ ನೂರಾರು ಟ್ರ್ಯಾಕ್ಟರ್ಗಳು, ಮತ್ತೊಂದು ಕಡೆ ಹೂಳು ತುಂಬುತ್ತಿರುವ ಜೆಸಿಬಿಗಳು. ಈ ದೃಶ್ಯಗಳು ಕಂಡು ಬಂದಿದ್ದು ವಿಜಯನಗರ ಜಿಲ್ಲೆ ಹೊಸಪೇಟೆ ಹೊರವಲಯದ ತುಂಗಭದ್ರಾ ಜಲಾಶಯದ ಹಿನ್ನೀರಿನ ಪ್ರದೇಶದಲ್ಲಿ. ತುಂಗಭದ್ರಾ ಡ್ಯಾಂನಲ್ಲಿ ಸುಮಾರು 33 ಟಿಎಂಸಿಯಷ್ಟು ಹೂಳು ತುಂಬಿದೆ. ಹೀಗಾಗಿ ಡ್ಯಾಂನಲ್ಲಿ ನೀರಿನ ಸಂಗ್ರಹ ಸಾಮರ್ಥ್ಯವೂ ಕಡಿಮೆಯಾಗಿದೆ. ಮೊದಲು ತುಂಗಭದ್ರಾ ಜಲಾಶಯದಲ್ಲಿ 135 ಟಿಎಂಸಿ ನೀರು ಸಂಗ್ರಹವಾಗಿತ್ತು. ಆದರೆ ಇದೀಗ 100 ಟಿಎಂಸಿ ನೀರು ಮಾತ್ರ ಸಂಗ್ರಹ ಆಗ್ತಿದೆ. ಕಾರಣ 33 ಟಿಎಂಸಿಗೂ ಅಧಿಕ ಹೂಳು ಡ್ಯಾಂನಲ್ಲಿ ತುಂಬಿಕೊಂಡಿದೆ. ಜಲಾಶಯದಲ್ಲಿನ ಹೂಳು ತೆಗೆಯೋಕೆ ಸರ್ಕಾರ ಮುಂದಾಗದ ಕಾರಣ ಅನ್ನದಾತರೇ ರೊಚ್ಚಿಗೆದ್ದಿದ್ದಾರೆ. ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಸೆಡ್ಡು ಹೊಡೆದು ನೂರಾರು ಟ್ರ್ಯಾಕ್ಟರ್ಗಳ ಮೂಲಕ ಹೂಳು ತೆಗೆಯೋ ಕಾರ್ಯಕ್ಕೆ ಕೈ ಹಾಕಿದ್ದಾರೆ. ಸಾಂಕೇತಿಕವಾಗಿ ಒಂದು ದಿನ ಹೂಳಿನ ಜಾತ್ರೆ ಮಾಡೋ ಮೂಲಕ ಸರ್ಕಾರಕ್ಕೆ ರೈತರು ಎಚ್ಚರಿಕೆ ಕೊಟ್ಟಿದ್ದಾರೆ. ತುಂಗಭದ್ರಾ ರೈತ ಸಂಘದ ನೇತೃತ್ವದಲ್ಲಿ ಹೂಳೆತ್ತೋ ಕಾರ್ಯ ನಡೆದಿದೆ. ಒಂದು ದಿನದ ಸಾಂಕೇತಿಕವಾಗಿ ನಾವು ಹೂಳು ತೆಗೆಯುವ ಮುಖಾಂತರ ಇವತ್ತು ನಮ್ಮ ಕರ್ನಾಟಕ ಸರ್ಕಾರ, ಆಂಧ್ರ ಪ್ರದೇಶ ಸರ್ಕಾರ, ತೆಲಂಗಾಣ ಸರ್ಕಾರಕ್ಕೆ ನಾವು ನೇರವಾಗಿ ಎಚ್ಚರಿಕೆ ಕೊಡ್ತಿದ್ದೀವಿ. ಈ ಮೂಲಕವಾಗಿ ತಾವು ಎಚ್ಚೆತ್ತುಕೊಂಡು ತುಂಗಭದ್ರಾ ಜಲಾಶಯದಲ್ಲಿ ತುಂಬಿರೋ ಹೂಳನ್ನು ಈ ಕೂಡಲೇ ತಾವು ವರ್ಷ ಇಷ್ಟ ಅಂತೇಳಿ ತೆರವುಗೊಳಿಸಿದ್ರೆ ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ತಾವೇನು ತೆರವುಗೊಳಿಸಿಲ್ಲಪ್ಪ ಅಂದರೆ ನಾವು ಮುಂದಿನ ದಿನಮಾನಗಳಲ್ಲಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಉಗ್ರ ಹೋರಾಟ ಪ್ರತಿಭಟನೆ ಮುಖಾಂತರ ನಾವು ಎಚ್ಚರಿಕೆ ಕೊಡ್ತಿದ್ದೀವಿ. ಸರ್ಕಾರ ಈ ಕೂಡಲೇ ಡ್ಯಾಂನಲ್ಲಿ ಹೂಳನ್ನ ತೆಗೆಯಬೇಕು, ನೀರಿನ ಸಂಗ್ರಹ ಸಾಮರ್ಥ್ಯವನ್ನ ಹೆಚ್ಚಳ ಮಾಡಬೇಕು. ರೈತರಿಂದಾಗುವ ಕೆಲಸ ಸರ್ಕಾರದಿಂದ ಯಾಕೆ ಸಾಧ್ಯವಿಲ್ಲ ಅಂತ ರೈತರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇವತ್ತು ನಾನು ಅಪರ ಭದ್ರಾ ಪ್ರಾಜೆಕ್ಟ್ ಮಾಡಿ ಇವತ್ತು 4 ಜಿಲ್ಲೆಗಳ ಬದಲಿಂದ ನೀರು ತಗೊಳಕಂತ ಇವತ್ತು 29 ಟಿಎಂಸಿ ನೀರು ಬಳಕೆ ಆಗ್ತಾ ಇದೆ. ಸಿಂಗಟೂರಿಂದ 30 ಟಿಎಂಸಿ ನೀರು ಬಳಕೆ ಆಗ್ತಾ ಇದೆ. 18 ಟಿಎಂಸಿ ಅಂದ್ರೆ ಈ ರೀತಿಯಾಗಿ ಮೇಲ್ಭಾಗದಲ್ಲಿ ನೀರು ಬಳಕೆ ಆಗ್ತಾ ನಮ್ಮಲ್ಲಿ ಹೂಳು ತುಂಬ್ತಾ ಹೋಗಿದ್ರೆ ನಮ್ಮ ರೈತರೆಲ್ಲ ಕಣ್ಣೀರಿರ್ತಕ್ಕಂಥ ಪರಿಸ್ಥಿತಿ ಬರ್ತದೆ. ಹಂಗಾಗಿ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ರಾಜ್ಯಗಳ ಮತ್ತು ಕೇಂದ್ರ ಸರ್ಕಾರಕ್ಕೆ ಗಮನ ಹರಿಸಬೇಕಂತಂದೇಳಿ ಇವತ್ತಿನ ಮತ್ತೊಂದು ರೈತರ ಟ್ರ್ಯಾಕ್ಟರ್ಗಳಿಂದ ಹೂಳು ತೆಗೆತಕ್ಕಂಥ ಪ್ರಯತ್ನಕ್ಕೆ ಬಂದಿದ್ದೀವಿ. ಒಟ್ನಲ್ಲಿ ಕಲ್ಯಾಣ ಕರ್ನಾಟಕ ಸೇರಿದಂತೆ ಆಂಧ್ರ, ತೆಲಂಗಾಣ ರಾಜ್ಯಗಳಿಗೆ ಜೀವನಾಡಿಯಾಗಿರುವ ತುಂಗಭದ್ರಾ ಜಲಾಶಯದಲ್ಲಿ ಹೂಳು ತುಂಬಿದ್ದು ಸರ್ಕಾರ ಎಚ್ಚೆತ್ತು ಹೂಳು ತೆಗೆಯೋ ಕಾರ್ಯಕ್ಕೆ ಮುಂದಾಗಬೇಕಿದೆ. ಏನಾದರೂ ಇದನ್ನ ಮಾಡುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಬಸವರಾಜ್ ಹರ್ನಹಳ್ಳಿ, ನ್ಯೂಸ್ 18 ಬಳ್ಳಾರಿ.